ನಮಸ್ಕಾರ. ವೆಲ್ಕಮ್ ಟು ಆರ್ ಕಿಚನ್. ಇವತ್ತು ರಾಜ್ಮಾನು ಚಪಾತಿ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಕರಿ ಮಾಡ್ತಾ ಇದ್ದೀವಿ. ಬನ್ನಿ ನೋಡೋಣ. ರಾಜ್ಮಾ ರೆಸಿಪಿಗೆ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ಇದು 2 ಕಪ್ಸ್ ರಾಜ್ಮಾ ಇದೆ. ಇದು ಆ್ಯಕ್ಚುಲಾಗಿ ಚಪಾತಿ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ನು. ಶುಗರು, BP, ಕೊಲೆಸ್ಟ್ರಾಲು, ಹಾರ್ಟ್ ಪ್ರಾಬ್ಲಮ್ಮು, ವೆಯ್ಟ್ ಲಾಸು ಎಲ್ಲದಕ್ಕೂ ಒಳ್ಳೆಯದು. ಇದನ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಟೊಮೆಟೊ 2 ಟೊಮೆಟೊ, ಕೊತ್ತಂಬರಿ ಸ್ವಲ್ಪ, ಈರುಳ್ಳಿ, ಧನಿಯಾ ಪೌಡ್ರು, ಅರಿಶಿನ ಪೌಡ್ರು, ಗರಂ ಮಸಾಲ, ಸಾಲ್ಟು, ಚಿಲ್ಲಿ ಪೌಡ್ರು, ಚಿಲ್ಲಿ ಗ್ರೀನ್ ಚಿಲ್ಲಿ ಸುಮ್ಮನೆ ಗಾರ್ನಿಷ್ಗೆ, ಒಂದು ಚಿಕ್ಕ ಪೀಸು ಶುಂಠಿ, ಆಮೇಲೆ ಇದು ಫ್ರೆಶ್ ಕ್ರೀಮು ಲಾಸ್ಟಲ್ಲಿ ಸ್ವಲ್ಪ ಕಡೆ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಯಿಲ್. ಈಗ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಈಗ ಕುಕ್ಕರ್ ಇಡೋಣ. ಈಗ ರಾಜ್ಮಾ ಹಾಕ್ತೀನಿ. ಈಗ 1 ಗ್ಲಾಸ್ ನೀರು ಹಾಕೋಣ. ರಾಜ್ಮಾ ಬಾಯ್ಲ್ ಆಗಬೇಕು ಚೆನ್ನಾಗಿ, ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋಣ. ಸ್ವಲ್ಪ ಸಾಲ್ಟ್ ಹಾಕಿ ಕ್ಲೋಸ್ ಮಾಡಿ ಇಡೋಣ. ಇದು 3 ಇಂದ 4 ವಿಸಿಲ್ ಬರಬೇಕು. ಈಗ ರಾಜ್ಮಾ ಇಟ್ಟಿದ್ದೀವಿ, ಇದು 3 ರಿಂದ 4 ಸ್ಟೀಮ್ ಬರಬೇಕು. ಅದುವರೆಗೂ ನಾವು ಚಪಾತಿಗೆ ಹಸಿಟ್ಟು ಕಲಿಸೋಣ. ಇವಾಗ ರಾಜ್ಮಾ ಕರಿ ಮಾಡೋದಿಕ್ಕೆ ಆನಿಯನ್ಸು ಗ್ರೈಂಡ್ ಮಾಡ್ಕೋಬೋದು ಅಥವಾ ಕಟ್ಟು ಮಾಡ್ಕೋಬೋದು. ನಾನು ಸ್ಕ್ರೇಪ್ ಮಾಡ್ಕೊತೀನಿ. ನಾವು ಯಾವಾಗೂ ಸ್ಕ್ರೇಪ್ ಮಾಡಿನೇ ಮಾಡೋದು. ಸ್ಕ್ರೇಪ್ ಮಾಡಿದ್ರು ಚೆನ್ನಾಗಿರುತ್ತೆ. ಸ್ಕ್ರೇಪ್ ಮಾಡ್ಕೋಬೇಕು ಆನಿಯನ್ಸು. ಸ್ಕ್ರೇಪ್ ಮಾಡಿದ್ರು ಚೆನ್ನಾಗಿರುತ್ತೆ. ಗ್ರೇವಿ ಸ್ವಲ್ಪ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ. ಹಂಗಾಗಿ ಟೊಮೆಟೊನು ನಾನು ಸ್ಕ್ರೇಪ್ ಮಾಡ್ಕೊತೀನಿ. ನೀವು ಬೇಕಾದ್ರೆ ಕಟ್ ಮಾಡ್ಕೊಂಡು ಹಾಕೋಬಹುದು ಅಥವಾ ಗ್ರೈಂಡು ಮಾಡ್ಕೋಬಹುದು. ನಾನು ಸ್ಕ್ರೇಪ್ ಮಾಡ್ತಾ ಇದ್ದೀನಿ. ಇದೆರಡು ಸ್ಕ್ರೇಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಆಯಿಲ್ ಅಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಚಪಾತಿ ಹಸಿಟ್ಟು ಕಲಸಿಟ್ಟಿದ್ದೀವಿ, ಅರ್ಧ ಗಂಟೆ ರೆಸ್ಟ್ ಮಾಡಕ್ಕೆ ಬಿಡೋಣ. ಈಗ ರಾಜ್ಮಾ ಗ್ರೇವಿ ಮಾಡ್ಕೊಳ್ಳೋದಿಕ್ಕೆ ಆಯಿಲ್ ಹಾಕೋಬೇಕು. ಸ್ವಲ್ಪ ಆಯಿಲ್, ಸ್ವಲ್ಪ ತುಪ್ಪ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಬರೀ ಆಯಿಲ್ ಹಾಕ್ತಾ ಇದ್ದೀನಿ. ನೀವು ಬೇಕಾದ್ರೆ ಸ್ವಲ್ಪ ತುಪ್ಪನೂ ಹಾಕೋಬಹುದು, ಬಟರು ಹಾಕ್ಬೋದು. ಲಾಸ್ಟ್ ಅಲ್ಲಿ ಬೇಕಾದ್ರೆ ಸ್ವಲ್ಪ ಬಟರ್ ಹಾಕ್ಬೋದು. ಈಗ ಆಯಿಲ್ ಹೀಟ್ ಆಗ್ಬೇಕು. ಇವಾಗ 1 ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ. ಸ್ಪೂನ್ ಜೀರಿಗೆ ಹಾಕಿದ್ದೀನಿ. ಈಗ ಆನಿಯನ್ಸ್, ಚೆನ್ನಾಗಿ ಫ್ರೈ ಮಾಡಬೇಕು ಆನಿಯನ್ಸ್. ಆನಿಯನ್ ಬ್ರೌನಿಶ್ ಆಗಬೇಕು ಅಲ್ವಾ, ಅದರಲ್ಲಿ ಫ್ರೈ ಮಾಡ್ಕೊಬೇಕು. ಈಗ ಆನಿಯನ್ಸ್ ಹಾಕಿದೀವಲ್ಲ, ಇದು ಚೆನ್ನಾಗಿ ಬ್ರೌನ್ ಆಗಬೇಕು. ಸ್ವಲ್ಪ ಅದುವರೆಗೂ ಫ್ರೈ ಮಾಡ್ಕೋಬೇಕು. ಚೂರು ಕಲರ್ ಗೋಲ್ಡನ್ ಆಗ್ತಾ ಇದೆ. ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಈಗ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇದು ಟೇಸ್ಟಿಗಷ್ಟೇ, ಸ್ವಲ್ಪ ಅಷ್ಟೇ, 1/2 ಸ್ಪೂನ್ ಹಾಕಿದ್ರೆ ಸಾಕು. ಈ ಥರ ಬ್ರೌನ್ ಆದಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಬೇಕು. ಆಮೇಲೆ ಸ್ವಲ್ಪ ಕಸ್ತೂರಿ ಮೆಥಿ ಹಾಕ್ಬೇಕು. ಅವಾಗ ಹೇಳಕ್ ಮರ್ತ್ಬಿಟ್ಟೆ ನಾನು. ಸ್ವಲ್ಪ ನೋಡಿ, ಈ ಥರ ಕ್ರಷ್ ಮಾಡಬೇಕು ಕೈಯಲ್ಲಿ, ಹಿಂಗೆ ಕ್ರಷ್ ಮಾಡಿ ಹಾಕೋಬೇಕು. ಸ್ವಲ್ಪ ಇದು ಫ್ಲೇವರ್ಗೆ, ಟೇಸ್ಟು ಚೆನ್ನಾಗಿರುತ್ತೆ. ಫ್ಲೇವರ್ ಜಾಸ್ತಿ ಹಾಕ್ಬಾರ್ದು, ಜಾಸ್ತಿ ಹಾಕಿದ್ರೆ ಕಹಿ ಬಂದ್ಬಿಡತ್ತೆ. ಈಗ ನೋಡಿ, ಜಸ್ಟ್ ಈ ಥರ ಇಷ್ಟು ಬ್ರೌನ್ ಆಗಬೇಕು. ಇಷ್ಟು ಬ್ರೌನ್ ಆಗಿದ ತಕ್ಷಣ ಟೊಮೆಟೊ ಹಾಕ್ಬೇಕು.
ಟೊಮೆಟೊ ಒಂದು 5 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಆಗಬೇಕು. ಟೊಮೆಟೊ ಫ್ರೈ ಆಗಿದ ತಕ್ಷಣ ಸ್ವಲ್ಪ ಆಯಿಲ್ ಎಲ್ಲ ಮೇಲ್ ಬರುತ್ತೆ, ಆವಾಗ ಮೆಣಸಿನ್ಕಾಯಿ ಪೌಡ್ರ್ ಎಲ್ಲ ಹಾಕ್ತೀವಿ. ಈಗ ಧನಿಯಾ ಪೌಡ್ರ್ ಹಾಕಬೇಕು. ಧನಿಯಾ ಪೌಡ್ರು ಒಂದು 3 ಸ್ಪೂನ್ಸ್ ಹಾಕಿದ್ದೀನಿ. ಸ್ಪೂನ್ ಸ್ವಲ್ಪ ಚಿಕ್ಕದಲ್ವಾ, ಹಾಗಾಗಿ 3 ಸ್ಪೂನ್ಸ್ ಧನಿಯಾ ಪೌಡ್ರು. ಚಿಲ್ಲಿ ಪೌಡ್ರು 2 ಸ್ಪೂನ್ಸ್ ಸಾಕು. 2 ಸ್ಪೂನ್ ಚಿಲ್ಲಿ, ಇನ್ನೊಂದು ಚೂರು ಹಾಕ್ತೀನಿ. 2.5 ಸ್ಪೂನ್ಸ್ ಚಿಲ್ಲಿ ಪೌಡ್ರು. ಟರ್ಮರಿಕ್ ಸ್ವಲ್ಪ, ಚೆನ್ನಾಗಿ ಫ್ರೈ ಮಾಡಬೇಕು. ಗರಂ ಮಸಾಲೆ ಆಮೇಲೆ ಹಾಕೊಳ್ಳೋಣ. ಈಗ ಹಾಕಿದ್ರೆ ಅದು ಫ್ಲೇವರು ಸ್ಮೆಲ್ಲು ಎಲ್ಲ ಹೋಗ್ಬಿಡುತ್ತೆ. ಹಂಗಾಗಿ ಇವಾಗ ಚೆನ್ನಾಗಿ ಇದನ್ನೇ ಫ್ರೈ ಮಾಡ್ಕೋಬೇಕು. ಈಗ ಇದು ಸ್ವಲ್ಪ ನೀರು ಹಾಕೊಂತೀನಿ, ಸ್ವಲ್ಪ ತಳ ಹಿಡಿಯಲ್ಲ ಅಂತ ಸ್ವಲ್ಪ ನೀರು ಹಾಕೊಂತೀನಿ. ಇವಾಗ ಇದು ಚೆನ್ನಾಗಿ ಕುದಿಬೇಕು. ಈಗ ಇದು ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ನಾನು ಇದಕ್ಕೆ ಸಾಲ್ಟ್ ಹಾಕಿಲ್ಲ, ಯಾಕಂದ್ರೆ ರಾಜ್ಮಾಗ್ ಸಾಲ್ಟ್ ಹಾಕಿದೀವಲ್ಲ, ಆಮೇಲೆ ಇದಕ್ಕೂ ಹಾಕಿದ್ರೆ ಜಾಸ್ತಿ ಆಗ್ಬಿಟ್ರೆ ಆಮೇಲೆ ನೋಡ್ಕೊಂಡು ಬೇಕಾದ್ರೆ ಸ್ವಲ್ಪ ಸಾಲ್ಟ್ ಹಾಕೋಬಹುದು. ನೋಡಿ ಈ ತರ ಆಯಿಲ್, ಈಗ ನೋಡಿ ಸೈಡಲ್ಲೆಲ್ಲ ಆಯಿಲ್ ಬಿಟ್ಕೊಳ್ತಾ ಇದೆಯಲ್ಲ, ಆಯಿಲ್ ಬಿಟ್ಕೋಬೇಕು. ಆಯಿಲ್ ಬಿಟ್ಕೊಂಡಾಗ ಸ್ವಲ್ಪ ಇನ್ನೊಂಚೂರು ಬಾಯ್ಲ್ ಆಗುತ್ತೆ ಚೆನ್ನಾಗಿ. ಇವಾಗ ಇದು ತೆಕ್ಕೊಳ್ಳೋಣ, ನೋಡೋಣ. ನೋಡಿ ಚೆನ್ನಾಗಿ ಬಾಯ್ಲ್ ಆಗಿದೆ. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ನೋಡಿ ಇಷ್ಟು ಬಾಯ್ಲ್ ಆಗಿರ್ಬೇಕು, ಚೆನ್ನಾಗಿ ಹಿಂಗೆ ಬಾಯ್ಲ್ ಆಗಬೇಕು. ನೋಡಿ ಹಿಂಗೆ ಬಾಯ್ಲ್ ಆಗಬೇಕು. ನೋಡಿ ನುಣ್ಣಗೆ ನೋಡಿ ಇಷ್ಟು ಬಾಯ್ಲ್ ಆಗಿದೆ, ಚೆನ್ನಾಗಿ ಹಿಂಗೆ ಬಾಯ್ಲ್ ಆಗಬೇಕು. ಈಗ ಆಯಿಲ್ ಎಲ್ಲ ನೋಡಿ ಸೈಡಲ್ಲಿ ಹಿಂಗೆ ಬಿಟ್ಕೊಳ್ತಾ ಇದೆ, ಈಗ ಫ್ರೈ ಆಗಿದೆ. ಇವಾಗ ಗರಂ ಮಸಾಲ ಪೌಡರ್ ಹಾಕಬೇಕು. ಫಸ್ಟೇ ಗರಂ ಮಸಾಲ ಪೌಡರ್ ಹಾಕ್ಬಿಟ್ಟು ಆ ಸ್ಮೆಲ್ಲು ಫ್ಲೇವರು ಎಲ್ಲ ಹೋಗ್ಬಿಡುತ್ತೆ. 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಗರಂ ಮಸಾಲ ಪೌಡರ್ ಹಾಕಿದ್ದೀನಿ. ಈಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕು. ನೋಡಿ ಈ ತರ ಫ್ರೈ ಮಾಡ್ಕೋಬೇಕು. ಇವಾಗ ರಾಜ್ಮಾ ಬಾಯ್ಲ್ ಆಗಿರೋದು ಹಾಕ್ಬೇಕು. ಸ್ವಲ್ಪ ನೀರು ಹಾಕೊಂತೀನಿ. ಇದು ಚಪಾತಿಗೆ ಸ್ವಲ್ಪ ಗ್ರೇವಿ ಬೇಕಲ್ಲ, ಹಂಗಾಗಿ ಸ್ವಲ್ಪ ನೀರು ಹಾಕೊಂತ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಒಂದು 5 ಮಿನಿಟ್ಸು ಚೆನ್ನಾಗಿ ಬಾಯ್ಲ್ ಆಗಬೇಕು. 5 to 10 ಮಿನಿಟ್ಸು ಫುಲ್ ಬಾಯ್ಲ್ ಆಗಬೇಕು. ಆಮೇಲೆ ಸ್ವಲ್ಪ ಕ್ಯಾಶ್ಯೂ ಪೌಡರ್ ಹಾಕಬೇಕು, ಆಮೇಲೆ ಫ್ರೆಶ್ ಕ್ರೀಮ್ ಹಾಕಬೇಕು. ಈಗ ಸಾಲ್ಟ್ ಚೆಕ್ ಮಾಡೋಣ. ಸ್ವಲ್ಪ ಹಾಕ್ಬೇಕಷ್ಟೇ, ಕರೆಕ್ಟಾಗಿದೆ. ಆದರೂ ಒಂಚೂರು ಸಾಲ್ಟ್ ಹಾಕ್ತೀನಿ. ಈಗ ಚೆನ್ನಾಗಿ ಇದು ಬಾಯ್ಲ್ ಆಗಲಿ. ಇದು ಬಾಯ್ಲ್ ಆದರೆ ಒಂದು 5 ಮಿನಿಟ್ಸ್ to 10 ಮಿನಿಟ್ಸ್ ಬಾಯ್ಲ್ ಆಗಲಿ. ಬಾಯ್ಲ್ ಆಗೋವರೆಗೂ ವೆಯ್ಟ್ ಮಾಡೋಣ. ಈ ಥರ ಬಾಯ್ಲ್ ಆಗ್ತಾ ಇದೆಯಲ್ಲ, ಇವಾಗ ಒಂಚೂರು ಕ್ಯಾಶ್ಯೂ ಪೌಡರ್ ಹಾಕ್ಬೇಕು. ಇದೆಲ್ಲ ಫ್ಲೇವರು ಟೇಸ್ಟಿಗೆ ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ನಿಮ್ಮ ಹತ್ರ ಇಲ್ಲಾಂದರೆ ಹಾಕಬೇಡಿ. ಬೇಕಾದರೆ ಹಾಕಿ, ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ 1 ಸ್ಪೂನ್ ಅಷ್ಟು ಕ್ಯಾಶ್ಯೂ ಪೌಡರ್. ಯಾಕಂದರೆ ಫ್ರೆಶ್ ಕ್ರೀಮು ಹಾಕ್ತೀವಲ್ಲ, ಆಮೇಲೆ ಹೆವಿ ಆಗಿಬಿಡತ್ತೆ. ಅದರಿಂದ ಕ್ಯಾಶ್ಯೂ ಅದೆಲ್ಲ ಹಾಕಿದ್ರೆ ಟೇಸ್ಟ್ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಬೇಕಾದರೆ ನೀವು ಲಾಸ್ಟಲ್ಲಿ ಬಟರು ಯೂಸ್ ಮಾಡ್ಕೋಬೋದು, ಅದು ಚೆನ್ನಾಗಿರುತ್ತೆ. ಬಟರ್ ಹಾಕಿದ್ರೂ ಚೆನ್ನಾಗಿರುತ್ತೆ.
ಸ್ಟವ್ ಆನ್ ಮಾಡ್ಕೊತೀನಿ. ಚಪಾತಿ ಮಾಡ್ಕೊಳ್ಳೋದಕ್ಕೆ ತವ ಇಟ್ಕೊಳ್ಳೋಣ. ಈಗ ತವ ಬಿಸಿಯಾಗಿದೆ. ರಾಜ್ಮಾ ಕರಿ ಚಪಾತಿ ರೆಡಿ ಆಗಿದೆ. ಇದ್ರ ಮೇಲೆ ಸ್ವಲ್ಪ ಲೈಟಾಗಿ ಫ್ರೆಶ್ ಕ್ರೀಮ್ ಇತ್ತು, ಸುಮ್ಮನೆ ಗಾರ್ನಿಷ್ಗೆ. ಹೆಲ್ತ್ ಕಾನ್ಶಿಯಸ್ ಜಾಸ್ತಿ ಇರೋರಿಗೆ ಬೇಡ, ಸುಮ್ಮನೆ ನಾವು ಹಾಕಿದೀವಿ. ಸಾಕು. ಈಗ ಚಪಾತಿನೂ ರಾಜ್ಮಾ ಕರಿ ರೆಡಿಯಾಗಿದೆ ತಿನ್ನಕ್ಕೆ. ಈಗ ಟೇಸ್ಟ್ ನೋಡ್ತಾರಲ್ಲ ಸಿಸ್ಟರ್. ಟೇಸ್ಟ್ ಮಾಡ್ತೀವಿ. ಇದು ತುಂಬ ಇಷ್ಟ ನಮ್ಮ ಮಗನಿಗೆ, ಅದಕ್ಕೆ ಮಾಡಿದ್ದೀವಿ ಇವತ್ತು. ಟೇಸ್ಟ್ ಮಾಡಿ ನೋಡ್ತೀವಿ. ತುಂಬ ಚೆನ್ನಾಗಿದೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಬಾಯ್.